ನಮ್ಮ ಜೀವನನ ನಾವೇ ತೀರ್ಮಾನ ಮಾಡಬೇಕು. ನಮಗೋಸ್ಕರ ಅಲ್ಲದೆ ಇದ್ದರೂ ನಮ್ಮ ಹೆಣ್ಮಕ್ಳಿಗೋಸ್ಕರ ಆದರೂ ನಾವು ಒಟ್ಟಿಗೆ ಬಾಳೋದ್ರಲ್ಲಿ ಏನೂ ತಪ್ಪಿಲ್ಲ. ನಿನ್ನ ಗಂಡ ಸತ್ತೋದ, ನನ್ನ ಹೆಂಡ್ತಿನೂ ಸತ್ತೋದ್ಲು. ಆದರೆ ಅವ್ರ ಮೂಲದಿಂದ ಬಂದಂಥ ನಮ್ಮ ಮಕ್ಕಳ ಪರಿಸ್ಥಿತಿ, ನೀನು ನನಗೆ ಹೆಂಡ್ತಿಯಾಗಿ ಬರಬೇಕಂತನೋ ನಾನು ನಿನಗೆ ಗಂಡಾಗಿ ಬಾಳ್ಬೇಕಂತನೋ ನಾನು ಇದನ್ನು ಮಾತಾಡ್ತಿಲ್ಲ. ನನ್ನ ಮಗಳಿಗೆ ಒಬ್ಬಳು ತಾಯಿ ಅವಶ್ಯಕತೆ, ನಿನ್ನ ಮಗಳಿಗೆ ಒಬ್ಬ ತಂದೆ ಅವಶ್ಯಕತೆ. ಅವರಿಬ್ಬರೇ ನಮಗೆ ಪ್ರಪಂಚ. ಅವ್ರಿಗೋಸ್ಕರ ನಾವೆಲ್ಲನೂ ಬಿಟ್ಟಾಕಿ ಒಟ್ಟಿಗೆ ಬಾಳೋದ್ರಲ್ಲಿ ಏನೂ ತಪ್ಪಿಲ್ಲ. ಇದು ಕೊನೆಯಲ್ಲ, ಇದೇನೇ ಆರಂಭ. ನಾನು ಜೀವಂತವಾಗಿರೋವರೆಗೂ ನನ್ನ ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೊತೀನಿ. ಏನು ಹೇಳ್ತೀಯ? ಏನಾಯ್ತಮ್ಮ? ತಾಮರ, ತಾಮರ, ಏನಮ್ಮ ಏನಮ್ಮ ಆಯ್ತು? ನಾನು ಬಂದ್ಬಿಟ್ಟೆ ಅಲ್ವಾ? ಏನೂ ಆಗಲ್ಲ. ಮಲ್ಕೋ. ಏಯ್, ಟಿವಿ ಆಫ್ ಮಾಡ್ಬಿಟ್ಟು ಕಾಲೇಜ್ಗೆ ಹೋಗಕ್ ತಯಾರಾಗೋ. ಹಾ. ದಿವ್ಯಾ, ತಾಮರಾಗೆ ಅಕ್ಕಿ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ. ಇದವಳು ಕೊಟ್ಟು ತೊಳೆಯ ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ಕಾಲೇಜ್ಗೆ ಹೋಗೋದ್ ನೋಡು. ಹಾ. ನೀನ್ ಬರೋವರೆಗೂ ನಾನು ಅಲ್ಲಿ ಹೋಗಿ ಅವಳನ್ನ ಭದ್ರವಾಗಿ ನೋಡ್ಕೋತೀನಿ. ಅಯ್ಯೋ, ಮರ್ತ್ಬಿಟ್ಟೆ. ಸ್ಕೂಲ್ ಫೀಸು ಅಪ್ಪ ಬರ್ಲಿ, ನಾನು ಈಸ್ಕೊಂಡಿರ್ತೀನಿ. ಹಾ.
ಹಾ ಬಾಮ ದಿವ್ಯಾ ಕಾಲೇಜ್ಗೆ ಹೊರಟಿಯಾ? ಹೌದಪ್ಪ. ಅದೇನು ಅಂದ್ರೆ ರಾತ್ರಿಯಿಂದ ತಾಮರ ಒಂದ್ ರೀತಿ ವರ್ತಿಸ್ತಾ ಇದ್ದಾಳೆ. ಏನಪ್ಪ ಏನಾಯ್ತು? ಏನು ಅಂತ ಗೊತ್ತಿಲ್ಲಮ್ಮ. ನೀನ್ ಇಲ್ಲಿಗೆ ಬಂದ್ರೆ ಅವಳಿಗೂ ಒಂಚೂರು ಸಂತೋಷ ಆಗುತ್ತೆ. ನೀನ್ ಅವಳಿಗೆ ಅಕ್ಕನ ರೀತಿಲಿ ಇದ್ದು ಅವಳನ್ನ ಚೆನ್ನಾಗಿ ನೋಡ್ಕೋ. ಇವಾಗ ಏನಪ್ಪ ನೀನ್ ಬೇಡದೇ ಇರೋ ವಿಷಯ ಎಲ್ಲ ಮಾತಾಡ್ಕೊಂಡು ನಾನು ನೋಡ್ಕೋತೀನಿ. ಸರಿನಮ್ಮ. ಸುಮಾ, ಆ ನೀನು ಮನೇಲೇ ಇರು. ತಾಮರನ ಹಾಸ್ಪಿಟ್ಲಿಗೆ ಸೇರ್ಸೋದಕ್ಕೋಸ್ಕರ ನಾನೊಂದು 20,000 ಅಡ್ಜಸ್ಟ್ ಮಾಡಬೇಕು. ನಾನು ಹೋಗ್ಬಿಟ್ಟು ಆದಷ್ಟು ಬೇಗ ಸರಿಯಪ್ಪ. ಬರ್ತೀನಿ. ಹಾ ಏನಾಯ್ತು? ರಾತ್ರಿ ಎಲ್ಲ ನಿದ್ದೆ ಮಾಡ್ಲಿಲ್ವಾ? ರಾತ್ರಿ ಎಲ್ಲ ಒಂಥರ ಇದ್ದೆ ಅಂತ ಅಪ್ಪ ಹೇಳಿದ್ರು. ಈ ಹಾಲ್ನ ಇನ್ನೂ ಕುಡ್ದಿಲ್ವಾ? ಸ್ವಲ್ಪ ಆದ್ರೂ ಮೈಂಡ್ನ ಫ್ರೀ ಆಗಿಬಿಡೆ. ಇವಾಗ ನಿಂಗೇನ್ ಚಿಂತೆ? ಅಮ್ಮನ ಸ್ಥಾನದಲ್ಲಿ ನಮ್ಮಮ್ಮ ಇದ್ದಾರೆ, ಒಂದ್ ಅಕ್ಕ ಆಗಿ ನಾನಿದ್ದೀನಿ, ಮತ್ತಿನ್ನೇನ್ ನಿನ್ ಸಮಸ್ಯೆ? ಅಮ್ಮ ನಿಂಗೋಸ್ಕರ ತಿಂಡಿ ಕೊಟ್ಟು ಕಳ್ಸಿದ್ದಾರೆ, ಸ್ವಲ್ಪ ತಿನ್ನು. ಆ ಸಾಕಾ? ಅಪ್ಪ ನಿನ್ಗೋಸ್ಕರ ತುಂಬಾ ಕಡೆ ಸಾಲನ ಹಣ ಕೇಳ್ತಿದ್ದಾರೆ. ಅವ್ರಿಗೋಸ್ಕರ ಆದ್ರೂ ನೀನ್ ಎದ್ದು ನಡಿಬೇಕು. ತಗೋ, ನೀರ್ ಕುಡಿ. ಹಾ, ಇದ್ರ ಮೇಲೆ ಒಂದ್ ಶಾಲ್ ಹಾಕ್ಬಿಟ್ಟು ಹಾಗೆ ಒಂಚೂರು ಆಚೆ ಹೋಗಿ ಬರೋಣ. ಒಳಗೆ ಸುಮ್ನೆ ಕೂತ್ಕೊಂಡ್ರೆ ಯಾಕೆ ಬದುಕಿದೀವಿ ಅಂತ ಅನ್ಸುತ್ತೆ. ಆಚೆ ಬಂದ್ ನೋಡಿದ್ರೆ ಬಾಳಿ ಬದುಕ್ಬೇಕು ಅಂತ ಅನ್ಸುತ್ತೆ. ನಾನ್ ನಿನ್ನನ್ನ ಯಾವಾಗ್ಲೂ ಆಚೆ ಕರ್ಕೊಂಡ್ ಬರಕ್ಕೆ ಪ್ರಯತ್ನ ಪಡ್ತೀನಿ ಕಣೆ. ಸರಿ, ನಾನಿವಾಗ ಕಾಲೇಜ್ಗೆ ಹೋಗ್ತಿದ್ದೀನಿ. ಅಮ್ಮ ಇನ್ನೇನೋ ಬರ್ತಾರೆ, ಹುಷಾರು. ಸುಮ್ನೆ ಏನೋ ಯೋಚನೆ ಮಾಡ್ಬೇಡ ಕಣೆ, ಅಮ್ಮ ಇವಾಗ ಬಂದ್ಬಿಡ್ತಾರೆ. ಅವ್ನ ನಶೆಗೆ ನಾನು ಉಪ್ಪಿನಕಾಯ ಹೇಳು. ಹಾ ಸರಿ ಸರಿ, ನಾನು ಆಮೇಲೆ ಮಾಡ್ತೀನಿ. ಬನ್ನಿ ಕರಿಪ್ ಸ್ವಾಮಿ, ಏನ್ ವಿಷಯ? ಮಗ್ಳು ಹೇಗಿದ್ದಾಳೆ? ಪರವಾಗಿಲ್ವಾ? ಚೆನ್ನಾಗಿದ್ದಾಳೆ. ಅವಳಿಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಅವಳ ಮನಸ್ಸೇ ಸರಿ ಇಲ್ಲ. ಡಾಕ್ಟರ್ನ ಹೋಗಿ ನೋಡ್ಬೇಕು. ಅದಕ್ಕೆ ಒಂದು 20,000 ರೂಪಾಯಿ ದುಡ್ಡು ಬೇಕಾಗಿದೆ. ಅದಕ್ಕೆ ಯಾಕೆ ಕರಿಪ್ ಸ್ವಾಮಿ ಹಿಂದೇಟಾಗ್ತೀರಾ? ಸಹಾಯ ಮಾಡಕ್ ನಾವು 3 ಜನ ಇದ್ದೀವಿ. ಹೇಳ್ದಂಗೆ ನಾವು ಅವ್ರನ್ನ ಕರ್ಕೊ ಬಂದ್ಬಿಡ್ತೀವಿ. ಆದ್ರೆ ಈಗ 20,000 ನಾನು ನಾಗರಾಜಿಗೆ ಫೋನ್ ಮಾಡ್ತೀನಿ. ಸರಿ. ಏನ್ ಮುತ್ತು? ಚಿಕ್ಕಪ್ಪ, ಬೆಳಗ್ಗೆ ಫೋನು. ಕರಿಪ್ ಸ್ವಾಮಿ ಬಂದಿದ್ದಾರೆ. ಕರುಪ್ ಸ್ವಾಮಿನ? ಏನ್ ವಿಷಯ? ಹಣ ಬೇಕಂತೆ. ಹಣನ? ಹಾಸ್ಪಿಟ್ಲಿಗೆ 20,000 ಅಂತೆ. 20,000ನಾ? ಇವಾಗ ಕಷ್ಟ. ಆಗ ಸರಿ, ನಿನ್ನ ಸಾಯಂಕಾಲ ಕಾರ್ಟೇಜ್ಗೆ ಬಂದ್ಬಿಡು. ಬರ್ತೀನಿ. ಮಣಿನ ಬರಕ್ ಹೇಳ್ತೀನಿ. ಸರಿ ಚಿಕ್ಕಪ್ಪ. 3 ಜನ ಸೇರಿ ಎಷ್ಟು ಬರುತ್ತಂತ ನೋಡೋಣ. ಸರಿ, ನಾನು ಬರ್ತೀನಿ. ರೈಟ್, ಮಣಿ ಕಾಟೇಜಿಗೆ ಬರ್ತಾನೆ ಸಾಯಂಕಾಲ. ಸರಿ. ನಾನು ಅಲ್ಲಿಗೆ ಹೋಗ್ತೀನಿ. ನಾಗರಾಜ್ ಜೊತೆ ಮಾತಾಡಿ 3 ಜನ ಸೇರ್ಕೊಂಡು ಎಷ್ಟು ರೆಡಿ ಮಾಡಕ್ಕಾಗುತ್ತೋ ರೆಡಿ ಮಾಡ್ತೀವಿ. ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ನಾವು 3 ಜನನೂ ಇದ್ದೀವಿ. ಸರಿ. ಆರಾಮಾಗಿ ಹೋಗಿ. ಸಂಜೆ ದುಡ್ಡು ಸರಿ, ವ್ಯವಸ್ಥೆ ಮಾಡ್ತೀನಿ. ಹಾ ಕರುಪಸ್ವಾಮಿ, ಲಕ್ಷಣವಾಗಿ ಹಂಸದಂತ ಹೆಣ್ಮಗಳನ್ನ ಇಟ್ಕೊಂಡು ಅವಳನ್ನ ಹೇಗಾದ್ರೂ ರೆಡಿ ಮಾಡಿ ನಡೆಯೋ ತರ ಮಾಡಪ್ಪ. ಅದು ಬಿಟ್ಟು ಈ ತರ ಯೋಚನೆ ಮಾಡ್ತಾ ನಿಂತ್ರೆ ಏನು ಪ್ರಯೋಜನ ಇಲ್ಲ. ಹಣನ ಅವ್ರನ್ನ ಕಳ್ಸ್ಕೊಡು. ನಾವು 3 ಜನ ಸೇರ್ಕೊಂಡು ಒಬ್ಬೊಬ್ರು 6,000 ದುಡ್ಡು ಹಾಕಿ ರೆಡಿ ಮಾಡಿದೀವಿ. ತಗೋ, ಇಟ್ಕೋ. ಈ ದುಡ್ಡು ಇಟ್ಕೊಂಡು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ಸು. ಅದೇ ಅವಳು ಎದ್ದು ಚೆನ್ನಾಗಿ ನಡ್ಕೊಂಡು ಬರ್ಬೇಕು, ಅದನ್ನ ನಾವು ನೋಡ್ಬೇಕು. ಆಯ್ತಾ? ಸರಿ, ಹೋಗಿ ಬನ್ನಿ. ಡಾಕ್ಟರ್ ಟೋಕನ್ ಕೊಡೋದು ಮರ್ತ್ಬಿಟ್ರೆ ಅಣ್ಣನ್ಗೆ ಫೋನ್ ಮಾಡು, ಅಣ್ಣ ನೋಡ್ಕೋತಾರೆ. ಸರಿ.
ಅಣ್ಣ ಯಾರಣ್ಣ ಇವರು 3 ಜನ ಸೇರ್ಕೊಂಡು ನೀವು ಇಷ್ಟೊಂದು ದುಡ್ಡು ಕೊಡ್ತಿದ್ದೀರಾ? ನಾನೊಂದು 10 ರೂಪಾಯಿ ಕೇಳಿದ್ರು ಕೊಡಕ್ಕಾಗೋದಿಲ್ಲ ನೀನ್ ಬೇರೆ. ಅಂತೀರಲ್ಲ. ವಿಷ್ಣು, ಇವ್ರಿಗೊಂದು ಹೆಣ್ಮಗು ಇದೆ, ಕೈ ಕಾಲು ಬಿದ್ದೋಗಿದೆ, ಮತ್ತೆ ಮಾತು ಬರೋದಿಲ್ಲ. ಆ ಮನುಷ್ಯನ್ 2ನೇ ಹೆಂಡ್ತಿನೂ ಸತ್ತೋಗಿದ್ದಾಳೆ, 1ನೇ ಮಗುನು ತೀರೋಗಿದೆ. ಆ ಹೆಣ್ಮಗು ಟ್ರೀಟ್ಮೆಂಟ್ನ ನಾ 3 ಜನನೇ ನೋಡ್ಕೋತಿರೋದು, ಮುಖ್ಯವಾಗಿ ಅಣ್ಣನೇ ಗಮನ ಕೊಡ್ತಿರೋದು. ಈ ತರ ಯಾರು ನೋಡ್ಕೊಳ್ಳೋದಿಲ್ಲ ಅಣ್ಣ. ನೀವು 3 ಜನನು ಖಂಡಿತ ಸ್ವರ್ಗಕ್ಕೇನೆ ಹೋಗ್ತೀರಣ್ಣ. ಈ ಜಾಗನೇ ಸ್ವಲ್ಪ ದಿನದಲ್ಲಿ ಸ್ವರ್ಗ ಆಗುತ್ತೆ. ನೀನು ಹೋಗಿ ಬರೋ ಟೂರಿಸ್ಟ್ ಗಾಡಿನ ನಾವು ಒಂದು ಬಿಡ್ದಲೆ ಕವರ್ ಮಾಡಿ ಕರೆಕ್ಟ್ ಮಾಡಿ ನಮ್ಮ ಕಾಟೇಜ್ಗೆ ಕರ್ಕೊಂಬ. ಈ ರೂಮ್ಗಳೆಲ್ಲ ಫುಲ್ ಆದ್ರೆ ನಿನ್ ಪ್ಯಾಕೆಟು ಫುಲ್ ಆಗುತ್ತೆ. ಹೋಗ್ ರೂಮ್ ನ ಫಿಲ್ ಮಾಡೋ ಕೆಲಸ ಹೋಗಿ ನೋಡ್ಕೋ. ಅಣ್ಣ ಏನು ನಿಜವಾಗ್ಲೂ ನೀನ್ ದೊಡ್ಡ ಮನುಷ್ಯ ಅಣ್ಣ. ಒಂದ್ ರೂಮ್ ಕೂಡ ಫ್ರೀ ಆಗಿರಕ್ಕೆ ಇಷ್ಟ ಇಲ್ಲ, ನಿಮ್ ರೂಮ್ ಕೂಡ ಬಾಡಿಗೆ ಕೊಟ್ಬಿಡ್ತೀರಲ್ಲ. ಅಣ್ಣ ನನಗೆ ಈವ್ನಿಂಗ್ ಒಂದು ಟ್ರಿಪ್ ಇದೆ, ನಾ ಹೊರಡ್ಲ? ನಾಳೆ ಸರಿ ಬರ್ತೀನಿ. ಸರಿ ಬರ್ತೀನಿ. ಸರಿ ಅಣ್ಣ, ನಾನು ಹೊರಡ್ತೀನಿ. ಓಡ್ಬಾ. ಆಮೇಲೆ ಸಿಗ್ತೀನಿ. ಮಮ್ಮ ಮಮ್ಮ ನಿಲ್ಲು ಮಮ್ಮ. ಮಮ್ಮ ಏನಪ್ಪ, ಯಾರಿಗ್ ಮಾವ? ಏನೇನೋ ಮಾತಾಡ್ತಾ ಇದೆಯಲ್ಲ. ನಾನು ಸರಿಯಾಗಿ ಮಾತಾಡ್ತಿದ್ದೀನಿ, ನೀನೇ ಸರಿಯಾಗಿ ನಡ್ಕೋತಿಲ್ಲ. ನಿನ್ನ ಮಗಳನ್ನ ಕಟ್ಕೋತೀನಿ ಅಂತ ಕೇಳಿದೆ, ಆದ್ರೆ ನೀನು ಒಪ್ಕೊಂಡಿಲ್ಲ. ಅವಳು ಹೋಗ್ಬಿಟ್ಲು. ನಿನ್ನ ಪಾಡು ನೀನಿರು, ಅವಳ ಬಗ್ಗೆ ಮಾತಾಡ್ಬೇಡ. ಸರಿ, ಅವಳ ಬಗ್ಗೆ ಮಾತಾಡಿದ್ರೆ ಅವಳು ಮತ್ತೆ ಬರೋದಿಲ್ಲ ತಾನೆ. ಅದರಲ್ಲಿ ಏನೇನೋ ನಡೆದಿದೆ, ಅದು ನನಗೆ ಬೇಡ. ಈಗಿರೋ ನಿನ್ನ ಮಗಳು ತಾಮ್ರೆ ಹುಷಾರಾಗಿ ನಡೆಯಕ್ಕೆ ಶುರು ಮಾಡಿದ್ರೆ ನಿನ್ನ 1ನೇ ಮಗಳು ನೆನಪಲ್ಲಿ ನನಗೆ ಮದುವೆ ಮಾಡಿಕೊಟ್ಟು ಬಿಡು. ಯಾರ ಹತ್ರ ಏನು ಮಾತಾಡಬೇಕು ಅಂತ ನೋಡ್ಕೊಂಡು ಮಾತಾಡು. ಮಾಮ, ನಾನು ನೋಡಿ ಮಾತಾಡ್ತಿಲ್ಲ ಮಾಮ, ಪ್ರೀತಿಯಿಂದ ಮಾತಾಡ್ತಿರೋದು. ತಾಮರ ಬಗ್ಗೆ ನೀನು ಒಂದು ಮಾತಾಡಿದ್ರು ಸರಿ ಇರಲ್ಲ. ಮಾಮ ಮಾಮ ಮರಿಬೇಡ, ತಾಮ್ರೆಗಾಗಿ ನಾನು ಕಾಯ್ತಾ ಇರ್ತೀನಿ. ಮುಗಿದೋಯ್ತು, ಅದೇನೆ, ಬೇರೆ ಏನೂ ಇಲ್ಲ. ಬಾಯ್ ತೆಗೆಮ್ಮ. ತಿನ್ನು, ಸ್ವಲ್ಪ ತಿನ್ನಮ್ಮ. ಇದೊಂದ್ಸಲ ಬಾಯ್ ತೆಗೆಮ್ಮ, ಬೇಡ ಅನ್ಬೇಡ. ಸರಿನಮ್ಮ. ಸ್ವಲ್ಪ ನೀರಾದ್ರೂ ಕುಡಿಯಮ್ಮ, ಕುಡಿ. ಹಾ, ಮಲ್ಕೋಮ್ಮ.
ಲೋ ಕಾರ್ತಿಕ್, ಲೇ ಏನಾಯ್ತು? ಏಯ್ ಕಾರ್ತಿಕ್, ಲೋ ಏನಾಯ್ತು? ಕಾರ್ತಿಕ್, ಏಯ್ ಮಾತಾಡೋ, ಯಾರು ನಿಂಗೆ ಈ ಥರ ಮಾಡಿದ್ದು ಹೇಳೋ? ಕಾರ್ತಿಕ್, ಏಯ್ ಅಣ್ಣ ಅಣ್ಣ ಬಂದಿದ್ದ ಕಣೋ, ಎದಳೋ, ನನ್ನ ಬಿಟ್ಟು ಹೋಗ್ಬಿಟ್ಟಣೋ. ಕಾರ್ತಿಕ್ ಹೋಗ್ಬಿಡ ಕಣೋ. ಕಾರ್ತಿಕ್ ಎದಳೋ, ಹೇಳೋದ್ ಕೇಳೋ, ಎದ್ದಳೋ. ಕಾರ್ತಿಕ್ ಲೋ, ಅಣ್ಣ ಕಣೋ, ಅಣ್ಣ ಬಂದಿದ್ದ ಕಣೋ, ಎದ್ದಳೋ, ಬೈಯಲ್ಲ ಕಣೋ. ಕಾರ್ತಿಕ್ 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 ನಿನ್ನೆ ಬೆಳಿಗ್ಗೆ ಅವನು ನೋಡಿದೆ ಮಣಿ. ನೈಟ್ 2 ಗಂಟೆಗೆ ಅವ್ನು ಶಬ್ದ ಬಂತು ಅಂತ ನೋಡಕ್ ಹೋದ್ರೆ ಇವನು ಸತ್ತಿದ್ದಾನೆ ಅಂತಂದ್ರು. ಹೆಂಗ್ ಸತ್ತ ಅವನು? ಕೆಲವರು ಮೋಟಾರ್ ಹಾಕಕ್ ಹೋದಾಗ ಶಾಕ್ ಹೊಡಿಸ್ಕೊಂಡ ಅಂದ್ರು, ಇನ್ನೊಬ್ಬ ಪಿಶಾಚಿ ಮಾಡಿರ್ಬೋದು ಅಂತ ಅಂದ. ಹಾ, ಅದ್ರ ಮುಖದಲ್ಲಿ ಈ ಸೈಡ್ ಪೂರ್ತಿ ಕಪ್ಪಗಾಗ್ಬಿಟ್ಟಿದೆ. ಅಂದ್ರೆ ಶಾಕ್ ಹೊಡೆದೇ ಸತ್ತಿರ್ತಾನೆ. ಅದಕ್ಕೆ ಅವನು ಅವತ್ತೇ ಸಾಯ್ತಾನಂತ ಹೇಳಿದ್ರಲ್ಲ ಅವರು. ಕೊನೆಗೂ ಅವ್ನು ಸೇರ್ಬೇಕಾಗಿರೋ ಜಾಗ ಸೇರ್ಲಿ ಬಿಡು. ಸತ್ತೋನ್ ಬಗ್ಗೆ ಈ ರೀತಿ ಮಾತಾಡಬಹುದಾ? ಏನೋ ಕೆಟ್ಟವನ್ ಸತ್ ಮೇಲೆ ಒಳ್ಳೆನಾಗ್ಬಿಡ್ತಾನ ಅವನು. ಇವನೆಲ್ಲ ಪಕ್ಕ ಲೋಫರ್ ನನ್ ಮಗ. ಸತ್ ಮೇಲ್ನೂ ಅವ್ನ್ ಮೇಲೆ ಹೋಗಿರಲ್ಲ, ದೆವ್ವಾಗಿ ಇಲ್ಲೇ ಸುತ್ತ ತರ್ತಾನೆ. ಹುಷಾರಾಗಿರೋ ಮಣಿ, ಮುಂಚೆನೆ ನಿನ್ಗೂ ಅವನ್ಗೂ ತಕರಾರು. ಮೊದ್ಲೇ 108 ಸಮಸ್ಯೆ, ಇವಾಗ ದೆವ್ವ ಸಮಸ್ಯೆ ಅಂತ್ಯ. ಇವನಲ್ಲ, ಇವ್ರ ಅಪ್ಪ ಬಂದ್ರೇನು ನಾನು ಏನು ಮಾಡಕ್ಕಾಗಲ್ಲ. ನಿನ್ನ ಏನು ಮಾಡಕ್ ಆಗಲ್ಲ. ಆ. ಬಾ ಬಾ. ಇಲ್ಲಿ ನೋಡ್ದಿವ್ಯಾ, ಇದನ್ನ ತಗೊಂಡಾಗ ಅಮ್ಮ ಕೊಟ್ಬಿಟ್ಟು ನನ್ನ ಡ್ರೆಸ್ಸಲ್ಲಿ ಐರನ್ ಮಾಡಿ ಇಡಕ್ಕೆ ಹೇಳು. ಇವತ್ತು ಸಂಜೆ ನಾವು ಕಾಟೇಜ್ಗೆ ಹೋಗ್ಬೇಕು, ಅದಕ್ಕೆ. ಸರಿಯಪ್ಪ. ತಾಮರ, ನಿನ್ನ ಕಣ್ಣಲ್ಲಿ ಚಿಂತೆ ಮಾತ್ರನೇ ಕಾಣಿಸ್ತಾ ಇದೆ. ಈ ಕೆನ್ನೆಯಲ್ಲಿ ನಿನ್ನ ಕಣ್ಣೀರಿನ ಉಪ್ಪು ಅಂಟ್ಕೊಂಡಿದೆ. ಪಕ್ಕದಲ್ಲೇ ನಾನಿದ್ದೀನಿ. ನೀನು ಚೆನ್ನಾಗಿ ಓಡ್ ಬರೋದನ್ನ ನೋಡೋದಕ್ಕೆ ನಾನು, ಮಣಿಮಾಮ, ಮುತ್ತು ಮಾಮ ಎಲ್ಲರೂ ಇದ್ದೀವಿ. ನೀನು ಮಾಡಬೇಕಾಗಿರೋ ಕೆಲಸ ಒಂದೇ ಒಂದು, ಚೆನ್ನಾಗಿ ಊಟ ಮಾಡಿ ನಗು ಮುಖದ ಜೊತೆ ನೆಮ್ಮದಿಯಾಗಿರ್ಬೇಕು. ಏನಾಯ್ತು ನಿನ್ಗೆ? ಯಾಕೆ ಈ ತರ ಇದೆಯಾ? ನಿನ್ ಕಣ್ಣು ಮತ್ತೆ ಮುಖ ಎಲ್ಲಾನು ಬದಲಾಗೋಗಿದೆ. ನಾನ್ ಕೇಳಿದ್ರು ನೀನೇನು ಉತ್ತರ ಕೊಡ್ತಿಲ್ಲ. ಈ ಕಡೆ ನೋಡಿ ನೀನು. ಅಯ್ಯೋ, ನಾವು ಸೈಲೆಂಟ್ ಶಂಕರನ್ ಕಡೆಯವ್ರಂತ ಗೊತ್ತಿಲ್ವಲ್ಲ, ಅದಕ್ಕೆ. ಸರಿ ಸರಿ, ಅದೆಲ್ಲ ಮಾತಾಡಕ್ಕೆ ನಂಗೆ ಟೈಮ್ ಇಲ್ಲ, ಆಮೇಲೆ ಫೋನ್ ಮಾಡ್ತೀನಿ, ಆಯ್ತಾ? ಅಣ್ಣ, ಯೋ
ನಾನು ನಿನಗೆ ಎಷ್ಟು ಸತಿ ಹೇಳಿದ್ದೀನಯ್ಯ, ಅಣ್ಣ ಅಂತ ಕರಿಬೇಡ ಅಂತ, ಸಾರ್ ಅಂತ ಕರಿಬೇಕು. ಸರ್, ನನ್ನ ಕೆಲಸದ ವಿಷಯ. ಕರುಪಸ್ವಾಮಿ, ಸರ್, ನಿನಗೆ ನಿನ್ನ ಮಗಳೇ ಮುಖ್ಯ, ನನಗೆ ನನ್ನ ಬಿಸ್ನೆಸ್ಸೇ ಮುಖ್ಯ. ಅದು ಅಲ್ಲದೆ ನಿನಗೆ ಸಂಬಳನೂ ಜಾಸ್ತಿನೇ ಕೊಡ್ತಾ ಇದ್ದೀನಿ. ಆದರೆ ನೀನು ಯಾವಾಗಂದ್ರೆ ಅವಾಗ ಕೆಲ್ಸಕ್ಕೆ ಬರ್ತೀಯ. ಸರ್, ಇನ್ಮೇಲೆ ನಾನು ಸರಿಯಾದ ಟೈಮಿಗೆ ಕೆಲ್ಸಕ್ಕೆ ಬರ್ತೀನಿ ಸರ್. ಇದನ್ನೇ ನೀನು 20 ಸತಿ ಹೇಳಿದ್ಯಾ. ನಿನ್ನ ಮಗಳಿಗೆ ಟ್ರೀಟ್ಮೆಂಟ್ ಮುಗಿದು ಅವಳೆದ್ದು ನಡೆದಾಡ್ಲಿ, ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ. ಅದು ಅಲ್ದಲೆ ನನಗೆ ಬಿಸ್ನೆಸ್ ಸ್ವಲ್ಪ ಡಲ್ಲು, ಆಮೇಲೆ ನೋಡ್ಕೊಳ್ಳೋಣ. ಏಯ್, ನಾನೇ ಹೇಳಿದ್ನಲ್ಲ ನಿನಗೆ, ಮತ್ತೆ ಮತ್ತೆ ಫೋನ್ ಮಾಡ್ತಾನೆ. ಫೋನ್ ಇಡೋ. ಹಲೋ ಹಲೋ, ವಿಶ್ವಾ, ಬೆಳಗ್ಗೆ ಎದ್ದ ತಕ್ಷಣ ಸಾಲ ಕೇಳಕ್ಕೆ ಅಂತ ಬರೋದು ಕಷ್ಟ ಆಗುತ್ತೆ ಸರ್. ನೀನು ಯಾಕೆ ನಾನು ಕೊಡೋ ದುಡ್ಡನ್ನ ಸಾಲ ಅಂತ ಅನ್ಕೊಂತಿದ್ಯಾ? ಸಹಾಯ ಅಂತ ಅನ್ಕೋ. ನಾವು ನಿನ್ನ ಮಗಳಿಗೆ ಮಾಡ್ತಿರೋ ಜವಾಬ್ದಾರಿ ಕಣಪ್ಪ. ಏನೇ ಆದರೂ ಸರ್, ನಾನು ಕಷ್ಟಪಟ್ಟು ಅಂತ ದುಡಿದ್ರೆ ನನ್ನ ದುಡ್ಡು ನನ್ನ ಹತ್ರ ಉಳಿಯುತ್ತೆ. ಕರುಪಸ್ವಾಮಿ, ನೀನು ಮಾಡ್ತಿರೋ ಕೆಲಸಕ್ಕೆ ಆಲ್ರೆಡಿ ಒಬ್ಬ ಹುಡುಗ ಬಂದಿದ್ದಾನೆ. ನಿನ್ನಿಂದನೂ ಮುಂಚೆ ಹತ್ರ ಕೆಲಸನ ಮಾಡೋಕ್ಕಾಗೋದಿಲ್ಲ. ನಾನು ಶೆಟ್ಟಿ ಅವ್ರ ಹತ್ರನೂ ಹೇಳಿದ್ದೀನಿ, ಏನೋ ಒಂದು ಕೆಲಸ ಬೇಗ ರೆಡಿ ಮಾಡೋಣ. ಮೊದಲು ನಿನ್ನ ಮಗಳನ್ನ ರೆಡಿ ಮಾಡೋದು ನೋಡು. ಸರ್, ಇಲ್ಲಪ್ಪ, ಆದಷ್ಟು ಬೇಗ ಮಾಡ್ಬೇಕಾಗಿರೋ ಕೆಲಸನ ಮಾಡು ಅಂದೆ. ಸರಿ ಸರ್, ಹಾ, ನಾನು ಬರ್ತೀನಿ. ಓಟ್ ಬಾ. ಯಾರಿರ್ಬೋದು? ಯಾರಿರ್ಬೇಕು? ಇಷ್ಟೊತ್ತಾಯ್ತಲ್ಲ. ಯಾರದಿಷ್ಟೊತ್ತಿಗೆ? ಯಾರಿಷ್ಟು ಜೋರಾಗಿ ಬಾಗಿಲು ತಟ್ತಿರೋದು?
ತಾಮರೆ ಇಲ್ಲೇ ನಮ್ಮ ಮಾಡ್ತಾ ಇದ್ಯಾ? ತಾಮರೆ ಏನ್ ತಾಮರೆ? ಅಬ್ಬಾ ಅಯ್ಯೋ ಅಬ್ಬಾ ಉಶ್ಶು. ಏನಪ್ಪ ಅದು? ಅಪ್ಪ ನಿಲ್ಸು 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 ನಿಲ್ಸಪ್ಪ. ಅಪ್ಪ ಬಟ್ಟೆ ಹೊಲಿಯೋಕೆ ಕೊಟ್ಟಿದ್ದೀನಿ, ಕಾಸು ಕೊಡಪ್ಪ. ಎಷ್ಟಮ್ಮ? ಬಟ್ಟೆ ಹೊಲಿಯೋಕೆ ಕೊಟ್ಟಿದ್ದು 450, ಮತ್ತೆ ನನ್ಗೆ 50, 500 ಬಾಯ್. ದಿವ್ಯಾ, ಹಾ ಬೇಗ ಬಂದ್ಬಿಡಮ್ಮ. ಬರ್ತೀನಪ್ಪ. ಸರಿ ಸರಿ. ಅಪ್ಪ 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 ಎದ್ದೇಳಪ್ಪ. ಅಪ್ಪ ಏನಪ್ಪ ಆಯ್ತು? ಅಪ್ಪ ಯಾಕಪ್ಪ ಇಲ್ಲಿ ಬಂದು ಕೂತ್ಕೊಂಡಿದ್ಯಾ? ಅಪ್ಪ ಅಪ್ಪ ಎದ್ದೇಳಪ್ಪ. ಅಯ್ಯೋ ಅಪ್ಪ ಅಪ್ಪ ನಾನು ನೋಡಿಲಿ. ಅಪ್ಪ ಎದ್ದೇಳಪ್ಪ. ಅಪ್ಪ ಅಪ್ಪ ಬಾ ಹೋಗೋಣ. ಅಪ್ಪ ಟೈಮ್ ಆಗ್ತಿದೆ. ಅಪ್ಪ ಬಾರಪ್ಪ. ಅಪ್ಪ 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 ಎದ್ದೇಳಪ್ಪ. ಏನಪ್ಪ ಏನಾಯ್ತಪ್ಪ? ಅಪ್ಪ ಅಪ್ಪ ಎದ್ದ ನೋಡು.
ಅಪ್ಪ ಕಣ್ಬಿಟ್ಟು ನೋಡಪ್ಪ. ಅಪ್ಪ ಅಪ್ಪ ಎತ್ ನೋಡು ನನ್ನ. ಅಪ್ಪ ಬಾರಪ್ಪ ಹೋಗೋಣ. ಅಪ್ಪ ಅಪ್ಪ ಎದ್ದೇಳಪ್ಪ. ಅಪ್ಪ ಬಾ ಬೇಗ. ಅಪ್ಪ ಅಪ್ಪ ಎದ್ದೇಳು ಅಂತ ಹೇಳ್ತಿದ್ದೀನಲ್ವಾ. ಅಪ್ಪ 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 ಏನಾಯ್ತಪ್ಪ? ಅಪ್ಪ ಮೈಗೇನಾದ್ರು? ಅಪ್ಪ ಅಪ್ಪ ನನ್ನ ನೋಡಪ್ಪ. ಸರಿ ಬಾರಪ್ಪ ಮನೆಗೆ ಹೋಗೋಣ. ಕುಡಿಯಮ್ಮ. ಮಗಳೇ ತಾಮ್ರ, 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 ಏನಾಯ್ತಮ್ಮ? ಹೇಳಮ್ಮ. ಇಲ್ಲಿ ನೋಡು ತಾಮ್ರ, ಏನಾಯ್ತು ಮಗಳೇ? ತಾಮರ ಏನಾಯ್ತು? ನಮ್ಮಮ್ಮ ನಿನ್ಗೋಸ್ಕರ ಬೇಡ್ಕೊಂಡಿದ್ದಾರೆ. ನಮ್ಮ ಮೇಲೆ ಪ್ರೀತಿ ತೋರ್ಸೋರು ಒಬ್ರಿದ್ರು ಅದಷ್ಟು ದೊಡ್ಡ ಗಿಫ್ಟ್ ಕಣೆ. ನಿಮ್ಮಕ್ಕ ನಿನ್ ಜೊತೆನೇ ಇರ್ತಾಳೆ, ನಿನಗ್ ಸಪೋರ್ಟ್ ಮಾಡ್ತಾಳೆ. ನಮ್ಮಪ್ಪ ನಿಮ್ಮಪ್ಪನ ಕೆಲ್ಸಕ್ಕೋಸ್ಕರ ಟ್ರೈ ಮಾಡ್ತಿದ್ದಾರೆ. ಬೇಗನೆ ನಿನ್ ಕಾಲ್ ಸರಿಯಾಗಿ ಎದ್ದು ನಡಿತೀಯ. ನಮ್ಮಮ್ಮ ಹೇಳ್ತಿದ್ರು, ನಮ್ಗಿಷ್ಟ ಆದವ್ರು ಸತ್ತೋಗ್ಬಿಟ್ರೆ ಅವ್ರ ಮೇಲ್ ಹೋಗಿ ನಮ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ.
ಏನೇ ಅಂತ ಇದೆಯಾ? ಟೀ ಕೊಡ್ಲಾ? ಮಾಡ್ದೆ ಕಣೆ, ನಿನ್ಗೂ ತಗೊಂಡ್ ಬರ್ತಿದ್ದೀನಿ. ಹಾ ಅಪ್ಪ ಅಪ್ಪ, ಏನಮ್ಮ? ತಾಮ್ರಕಾಲ್ ಮೊದ್ಲಿನ ತರ ಆಗಿದ್ಯಪ್ಪ. ಏನಮ್ಮ ಹೇಳ್ತಾ ಇದ್ಯಾ? ಅವ್ಳ್ ಎದ್ದ್ ನಿಂತಿದ್ದಾಳೆ. ಬಂದೆ. ತಾಮ್ರ ಮಗಳೇ, ತಾಮ್ರ ತಾಮ್ರ ಮಗಳೇ, ನೀನ್ ಎದ್ಬಿಟ್ಟ? ನಾನು ಈ ವಿಷಯನ ಬೇಗನೆ ಮನೆಗೆ ಹೋಗಿ ಹೇಳ್ತೀನಿ. ಅಮ್ಮ ತುಂಬಾ ಸಂತೋಷ ಪಡ್ತಾರೆ. ಮಗಳೇ, ದೇವ್ರ ಕಣ್ಬಿಟ್ಬಿಟ್ನಮ್ಮ, ನೀನ್ ಎದ್ಬಿಟ್ಟೆ. ಅಮ್ಮ, ಮಾ, ಏನೇ? ಅಮ್ಮ ತಾಮ್ರ ಎದ್ದು ನಿಂತಿದ್ದಾಳಮ್ಮ, ಅವಳಿಗೆ ನಡೀತಿದ್ದಾಳೆ. ಹೌದಾ? ಹಾ. ತುಂಬಾ ಸಂತೋಷ. ಆ ದೇವ್ರು ನಮ್ ಕೈ ಬಿಡ್ಲಿಲ್ಲ. ಗಂಡು ಮಗು ಆಗ್ದಿರ ಕುತ್ಕೊಂಡ್ರೆ ಅಮ್ಮ ನೋಡ್ಕೊತಾಳೆ, ಆದ್ರೆ ಹೆಣ್ಮಗು ಆಗ್ದಿರ ಕುತ್ಕೊಂಡ್ರೆ ಅಪ್ಪ ಇಂದ ನೋಡ್ಕೊಳಕ್ಕಾಗಲ್ಲ. ಏನ್ರಿ? ಕೇಳಿಸ್ತಾನೆ ಇದೆ. ತಾಮರ ಎದ್ದಿದ್ದಾಳ. ಅವಳಿಗೋಸ್ಕರ ಎಷ್ಟು ಕಷ್ಟಪಟ್ಟೆ, ಎಷ್ಟು ಹಣ ಖರ್ಚು ಮಾಡಿದ್ದೀನಿ, ಅದಕ್ಕೆ ಫಲಿತಾಂಶ ಸಿಕ್ತಲ್ಲ. ಅವಳ ಜೀವನದಲ್ಲಿ ನಿಮ್ದು ಒಂದು ಭಾಗ ಇದೆ ರೀ. ನನಗ್ ಮಾತ್ರ ಅಲ್ಲ, ಆ ಮನಿ ಮುತ್ತು ಅವ್ರಿಗೂ ಇದರಲ್ಲಿ ಭಾಗ ಇದೆ. ನಿಧಾನಕ್ಕೆ ಕಾಲಿಡಮ್ಮ. ಹಾ, ನೋಡ್ಕೊಂಡು ಹಾಗೇನೆ ಹಾಗೇನೆ ಟ್ರೈ ಮಾಡು. ಆ, ನೋಡ್ಕೊಂಡು ನಿಧಾನ, ನಿನ್ ಕೈಯಲ್ಲಿ ಆಗುತ್ತೆ ಕಣೆ, ನಿಧಾನಕ್ಕಮ್ಮ. ಟ್ರೈ ಮಾಡು ಹುಷಾರು. ಆ, ಹಾಗೆ ಬೇಗ. ಹಾಗೇನಮ್ಮ. ಸ್ವಲ್ಪನೇ ಹೆಜ್ಜೆ ಇಡು. ಹಾ, ಹಾಗೇನೆ. ಇಲ್ಲಿ ಬಂದ್ ಕುತ್ಕೋ, ಬಾ. ಹುಷಾರ ಕುತ್ಕೊಮ್ಮ. ಹುಷಾರು. ತಾಮರ, ಹೇ ಹೇ, ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ ಕಣೆ. ಹೇಗೆ ಇದಿಲ್ಲ? ಅಮ್ಮ, ಯಾರು ಬಂದಿದ್ದಾರೆ ಅಂತ ನೋಡಮ್ಮ. ಯಾರೇ? ತಾಮ್ರ, ನೀನ್ ಒಬ್ಳೆ ನಡ್ಕೊಂಡ್ ಬಂದ್ಯಾಮ್ಮ? ನೀನ್ ನಡ್ಕೊಂಡ್ ಬಂದು ಎಷ್ಟ್ ದಿನ ಆಯ್ತೆ ಮನೆಗೆ? ನಿಮಿಷಕ್ಕೊಂದ್ಸಲ ಬಂದ್ ಹೋಗ್ತಿದ್ದೆ. ಈಗ ನೀನು ನನ್ನ ಹಳೆ ತಾಮ್ರ ಕಣೆ. ನೀನ್ ಎದ್ದು ನಿಂತ್ಬಿಟ್ಟೆ. ಯಾವಾಗ ಮಾತಾಡಕ್ ಶುರು ಮಾಡಿ ಅಮ್ಮ ರೊಟ್ಟಿ ಬೇಕು ಅಂತ ಕೇಳ್ತೀಯ? ಅಮ್ಮ, ಅದೆಲ್ಲ ಬೇಗನೆ ಆಗುತ್ತೆ ಅಮ್ಮ. ಬಾ, ಬಂದ್ ಕುತ್ಕೋ. ಬಾ. ಅವತ್ತು ನೈಟು ಒಂದು 11ರಿಂದ 12 ಗಂಟೆ ಅನಿಸುತ್ತೆ. ನನಗೆ ತುಂಬ ಭಯ ಆಗ್ಬಿಡ್ತು. ಕನಸ ನನಸ ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ. ಅದನ್ನ ನಿಮ್ಮ ಹತ್ರ ಹೇಳಿದ್ರೆ ಅದನ್ನ ನಂಬ್ತೀರಾ ನಂಬಲ್ವಾ ಅಂತ ಹೇಳಲಿಲ್ಲ.
ಅದು ಹೇಗೋ ನಮ್ಮ ಮೂರು ಜನಕ್ಕೂ ಒಂದೇ ತರ ನಡೀತಾ ಇದೆ ಅಂದ್ರೆ ಹಾಗಾದ್ರೆ ನಮ್ಮ ಮೂರು ಜನದ ಸುತ್ತ ಏನೋ ಒಂದಿದೆ. ಇದಕ್ಕಿಂತ ದೊಡ್ಡ ಸಮಸ್ಯೆನ ನಾವು ನೋಡಿದ್ದೀವಿ. ಭಯ ಪಡಕ್ಕೆ ಹೋಗ್ಬೇಡಿ. ನೋಡ್ಕೊಳ್ಳೋಣ. ಬಾ ಕರಪು, ನಿಜವಾಗ್ಲೂ ನಿನ್ನ ಮಗಳನ್ನ ನಡೆ ಥರ ಮಾಡಿಬಿಟ್ಟಿದ್ಯಾ. ಸಂತೋಷ ತಾನೇ? ಬಾ ಕುತ್ಕೋ, ಒಂದೆರಡು ಪೆಗ್ ಹಾಕು. ಬಾ. ಬೇಡ, ನಾನು ಕುಡಿಯೋದಿಲ್ಲ. ಬೇಡವಾ? ನನ್ನ ಮಗಳಿಗೆ ನಾನು ಹೊಸ ಜೀವನ ಕೊಡ್ಬೇಕು. ತೋರ್ಸು. ಕರಪು ಸ್ವಾಮಿ ನಿಲ್ಲು, ಅವಳ ಜೀವನ ನಾವು ನೋಡ್ಕೋತೀವಿ. ಅದೇ ತಾನೇ. ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಬಾ 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 ಕೂತ್ಕೋ. ಬೇಜಾರು ಮಾಡ್ಕೋಬೇಡ. ಕರಪು ಸ್ವಾಮಿ, ಈ ಪ್ರಪಂಚದಲ್ಲಿ ಸುಂದರವಾದ ಹುಡುಗಿನೇ ಒಳ್ಳೆ ಬಂಡವಾಳ. ಅದರಿಂದ ಕಾಸು ತಾನಾಗೆ ಬರುತ್ತೆ. ನಿನ್ಗೂ ನಿನ್ ಮಗಳಿಗೂ ಸೇರ್ಸಿತಾನೆ ನಾವೆಲ್ಲ ಸಹಾಯ ಮಾಡ್ತಿರೋದು. ಈಗ ನೀನ್ ಏನ್ ಹೇಳಕ್ ಬರ್ತೀಯಾ? ನಿನ್ ರಕ್ತ ತಾಮರೆ, ನಿನ್ ಮಗಳನ್ನ ನೀನು ಕಾಪಾಡ್ಕೋತೀಯ. ನಾವೆಲ್ಲ ಸೇರ್ಕೊಂಡು ಇಷ್ಟು ಖರ್ಚು ಮಾಡ್ತಿರೋದು ಯಾರಿಗಾಗಿ? ಎಲ್ಲ ತಾಮರೆಗೋಸ್ಕರ. ನೀವ್ ಏನ್ ಹೇಳ್ತಾ ಇದ್ದೀರಾ? ಗೊತ್ತಿಲ್ದೆಲ್ಲ ಮಾಡಿದ್ರೆ ಅದು ತಪ್ಪು. ಗೊತ್ತಿದ್ದು ಮಾಡಿದ್ರೆ ಅದೇನೇ ಸರಿ. ನಿನ್ಗೆಲ್ಲನೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏಯ್, ನಿನ್ ಮಗಳಿಗೆ ನಾವ್ಯಾಕೋ ಟ್ರೀಟ್ಮೆಂಟ್ ಕೊಡಿಸ್ಬೇಕು? ನಮ್ಮ ಒಳ್ಳೇದಕ್ಕೇನೆ. ನಿನ್ನೂ ನಾವೇ ನೋಡ್ಕೋತೀವಿ, ಅವಳನ್ನ ನಾವು ಸೇರಿಸ್ಕೋತೀವಿ. ಹೋಗು. ಏಯ್ ಹೋಗಿ ನಿನ್ ಮಗಳನ್ನ ಕರ್ಕೊಂಡ್ ಬಾ. ಇಲ್ಲಾಂದ್ರೆ ಈಸ್ಕೊಂಡಿರೋ ದುಡ್ಡಿಗೆ ಬಡ್ಡಿ ಸಮೇತ ಬಾ. ನಿನ್ನ 3ನೇ ಮಗಳು ಗತಿ ನೆನಪಿದ್ಯಾ? ಇಲ್ಲಿ ತನಕ ಏನಾಗಿದೆ ಅಂತ ಚೆನ್ನಾಗಿ ಯೋಚನೆ ಮಾಡಿ ನೋಡು. ಮರೆಯೋದಕ್ಕೆ ಸಾಧ್ಯನಾ? ಹಣ ಏನೇ ಕೆಲ್ಸ ಮಾಡೋದ್ ಬಿಟ್ಟು ಬುಕ್ ಹಿಡ್ಕೊಂಡು ಕೂತ್ಕೊಂಡಿದ್ಯಾ? ಓದ್ತಾ ಇದ್ಯಾ, ನಾಟಕ ಆಡ್ತಿದ್ಯಾ? ಬಟ್ಟೆ ಒಗ್ದು ಸ್ವಲ್ಪ ಮನೆ ಕೆಲ್ಸ ನೋಡೆ. ಯಾಕೆ ಕಲ್ತ್ಕೊಬೇಕು? ನನಗ್ ನೀನಿದ್ಯಲ್ವಾ? ನಾನಿಲ್ಲ ಅಂದ್ರೆ ಅವಾಗ ಏನೇ ಮಾಡ್ತೀಯಾ? ಕೆಲ್ಸ ಎಲ್ಲ ಮುಗಿಸಿ ರೆಡಿಯಾಗಿ ನಾನು ಆಫೀಸ್ಗೆ ಹೋಗೋಷ್ಟ್ರಲ್ಲಿ ಕೆಲ್ಸದಲ್ಲಿ ಮ್ಯಾನೇಜರ್ ಮುಂದೆ ನಿಂತ್ಕೊಳ್ಳುವಾಗ ಲೇಟ್ ಆಗುತ್ತೆ. ಎಲ್ಲ ಸಂಭಾಳಿಸ್ಬೇಕಲ್ವಾ? ನೋಡಿ ಮಗಳೇ, ಅಪ್ಪ ರೆಡಿ ಆಗಿದ್ದಾರೆ ಅಂದ್ರೆ ಬೇಗ ಬರಕ್ಕೇಳಮ್ಮ. ತಾಮರೆ, ಅಪ್ಪನ್ನ ಕರಿ. ಅಪ್ಪ. ಹಾ ಬಂದೆ ಅಮ್ಮ. ನಾಗರಾಜ್ ಅಂಕಲ್, ಅಪ್ಪನ ಸಾಯಂಕಾಲ ಬೇಗ ಕಳ್ಸ್ಕೊಡಿ, ನಾವು ಒಂಟಿಯಾಗಿರ್ತೀವಿ. ಸರಿನಮ್ಮ. ಕರಪಸ್ವಾಮಿ, ಸ್ವಲ್ಪ ಬೇಗ ಬಾರಪ್ಪ. ಮಗಳೇ, ಅಪ್ಪ ನಾನು ಹೊರಟ್ ಬರ್ತೀನಮ್ಮ. ಸರಿ ಅಪ್ಪ. ಯೋ ಯಜಮಾನ್ರೆ, 102 ಅಲ್ಲಿ ಈಟ್ರನ್ನ ಫಿಕ್ಸ್ ಮಾಡು. ಮಾಡ್ತೀನಿ. ಏನಲ್ಲೇ ಡೋರ್ ಕಾಲಾಗೋದ್ ಮುಚ್ತಾ ಇದೆಯಾ? ನಿಮ್ಮ ಅಪ್ಪನ ಗಾಡಿನ? ಇದು ನಿಮ್ಮ ಅಪ್ಪನ ಮನೆ ರೋಡೇನೋ? ರೋಡಲ್ಲಿ ನಿಲ್ಸ್ಬಿಟ್ಟು ಗಾಡಿ ತೊಳಿತಿದ್ಯಲ್ಲ? ಕುಡಿಯೋದಕ್ಕೂ ತೊಳೆಯೋದಕ್ಕೂ ನೀರು ಅಂತ ಇದೀವಿ, ನೀನು ಗಾಡಿ ತೊಳಿತಾ ಇದ್ಯಾ? ಹೋಗ್ ಬರಕ್ ದಾರಿ ಬೇಡವಾ ಏನು? ಸಾಮಾನ್ಯ ಜನ ಎಲ್ಲ ಹೋಗ್ಬೋದು ಕಣೋ, ನಿನ್ನಂದು ಓಸಿ ಅಂದು ಹೋಗಕ್ಕಾಗಲ್ಲ ಕಣೋ. ಟ್ಯಾಕ್ಸಿ ಸ್ಟ್ಯಾಂಡ್ ಇಂದ ನೀನು ಎತ್ಬಿಡ್ತೀವಿ. ನಾವು ಗಂಡ್ಸೆ ಆಗಿದ್ರೆ ಎತ್ತ ನೋಡ. ಹೋಗಲೇ. ಹೋಗ. ಹೋಗ. ಭಯಬಿದ್ದ ಮಗ ನಮ್ಮನ್ನ ನೋಡಿ. ಮಗ, ನಾನಿರೋವರೆಗೂ ನಿನ್ ಮೇಲೆ ಯಾರು ಕೈ ಹಿಡೋದಿಲ್ಲ ಕಣ.
ಏನೋ ಕ್ರಿಮಿನಲ್ ಇನ್ಫಾರ್ಮರ್ ಥರ ಇದ್ದಾನಲ್ಲ ಇವನು. ಮನೆ ಆಚೆ ಸುರೇಶ್ ಬಂದು ನಿಂತ್ಕೊಂಡಿದ್ದಾನೆ. ನಿನ್ನ ನೋಡೋದಕ್ಕೆ ತಾನೇ. ಯಾಕೆ ಇಲ್ಲಿಗೆಲ್ಲ ಬರೋಕೆ ಕೇಳ್ಚ ಅವನ್ನ? ಅವನು ರೋಡಲ್ಲಿ ತಾನೇ ನಿಂತಿರೋದು, ಮನೆ ಒಳಗಲ್ಲ ತಾನೆ. ಅವನ ಸವಾಸ ಸರಿ ಇಲ್ಲ. ಅವ್ನು ಹೋಗೋ ಜಾಗ ಎಲ್ಲ ಬರೋ ಕೆಟ್ಟ ಜಾಗನೇ. ಅವನ ಹತ್ರ ಸವಾಸ ಎಲ್ಲ ನೀನು ಇಟ್ಕೊಳಕ್ ಹೋಗ್ಬೇಡ, ಹೇಳಿದ್ದೀನಿ. ಅವನು ಒಳ್ಳೆವನೇ, ನನಗಾಗಿ ಏನ್ ಬೇಕಾದ್ರೂ ಮಾಡ್ತಾನೆ. ಅದೇನೆ, ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ದೆ ಅಲ್ಲ, ಅದೇ ಕಣೋ ಸಮಸ್ಯೆ. ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಫ್ರೆಂಡ್ ಅಲ್ಲ ಕಣೋ. ಏನ್ ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾನಲ್ಲ, ಅವನೇ ಫ್ರೆಂಡು. ಸರಿ, ಇವಾಗ ಅವನ ಜೊತೆ ಸೇರ್ಕೊಂಡು ಎಲ್ಲ ಹೋಗ್ತಾ ಇದ್ಯಾ? ಹೊರಗಡೆ ಹೋಗ್ತೀನಿ. ಒಂದಿನನೂ ಕೂಡ ಕೆಲ್ಸಕ್ಕೆ ಹೋಗ್ತೀನಿ ಅಂತ ನೀನು ಬಾಯಿಲಿ ಬರಲೇ ಇಲ್ಲ ನೋಡು. ಸರಿ ಹೋಗು. ಇವನಾದ್ರೂ ಬದಲಾಗ್ತಾನೆ ಅಂತ ಅನ್ಕೊಂಡೆ, ಇವನು ನನ್ನಂಗೆ ಆಗ್ಬಿಟ್ಟ. ಇವನು ಇವಾಗಲೇ ಬರ್ತಾನ? ಸುರೇಶ್ ಒಳಗ್ ಬರೋದು ತಾನೆ. ಅಣ್ಣ ಇದರಲ್ವಾ ಒಳಗಡೆ? ಅವ್ರೇನಾದ್ರು ನನ್ನ ನೋಡಿದ್ರೆ ಬಿ ಪಿ ಇರೋದ್ರಿಗೆ ಎದುರುಗಡೆ ಬಂದು ಮಾತಾಡೋದಕ್ಕಿಂತ ಬೆನ್ನಿಂದೆ ಮಾತಾಡಿದ್ರೆ ತುಂಬಾ ನೋವಾಗುತ್ತೆ ಮಗ. ಅಣ್ಣ ಚೆನ್ನಾಗಿ ಬೈದ್ರಾ? ನೋಡು ಹಂದಿ ತರ ಹೋಗ್ತಾವನೆ ಅವನು, ದಡಿ ನನ್ ಮಗ. ಅವ್ರು ಮಾತಾಡಿದ್ ಕೇಳಿಸ್ತಾ? ನಾನಾ ಇಲ್ವಲ್ಲ. ಕೇಳಿದ್ರು ಕೇಳಲಿಲ್ಲ ಅಂತಾನೆ ಹೇಳ್ತೀಯ. ಆ ಮನೇಲಿ ಅವ್ರಿಗೆ ಎಷ್ಟು ಹಕ್ಕಿದ್ಯೋ ನನ್ಗೂ ಕೂಡ ಅಷ್ಟೇ ಹಕ್ಕಿದೆ. ಹೌದಾ? ಇಲ್ಲ ಮಗ. ಏನ್ ಮಣಿ ಮೇಗ್ಲೆ, ಏನ್ ನಿರ್ಧಾರ ಮಾಡಿದ್ಯಾ? ಏನು? ನಾನ್ ನಿನ್ನೆ ಹೇಳಿದ್ದು. ನಾನ್ ಎಷ್ಟೋ ಸತಿ ಹೇಳಿದೀನಿ, ಹೇಳಿದ್ರೆ ಅರ್ಥ ಆಗಲ್ವಾ? ಒಂದ್ ಹೆಣ್ಗೆ ಟಾರ್ಚರ್ ಕೊಟ್ಟ ಮದ್ವೆ ಆಗೋದು? ನಾನ್ ಬೆಳಗ್ಗೆ ನೋಡ್ಬಿಟ್ಟು ಸಾಯಂಕಾಲ ಕೇಳಲಿಲ್ಲ. 6 ತಿಂಗಳು ನೋಡಿ 1 ವರ್ಷದಿಂದ ನಿನ್ ಹಿಂದೆ ಸುತ್ತುತ್ತಾ ಇದ್ದೀನಿ. ಅದಾದ್ಮೇಲೆನೆ ಕೇಳಿದೀನಿ. ಅದಕ್ ನಾನೇನ್ ಮಾಡ್ಬೇಕು? ನನ್ನ ನೀನ್ ಮದ್ವೆ ಮಾಡ್ಕೊಂತ ಇಲ್ವಾ ಅಂತ ನಾನ್ ಇವಾಗ್ಲೇನೆ ತಿಳ್ಕೋಬೇಕು. ನಾಳೆ ನಿನ್ ಮನೆಗ್ ಬಂದ್ಬಿಟ್ಟು ನಿಮ್ಮ ಅಪ್ಪನ್ ನೋಡ್ತೀನಿ. ನಿನ್ ಮಗ್ಳನ್ನ ನನ್ ಮದ್ವೆ ಮಾಡ್ಕೊಡು ಅಂತ ಸಂಬಂಧ ಕೇಳ್ತೀನಿ. ಪಕ್ಕದಲ್ಲಿ ಸ್ಕ್ವೇರ್ ಫೀಟ್ಗೆ 42 ಹೇಳ್ತಾ ಇದಾರೆ. ಅವತ್ತು ರಿಜಿಸ್ಟ್ರೇಷನ್ ಬರಕ್ ಹೇಳಿ ಇವತ್ತು ಕೇಳಿದ್ರೆ ಸ್ಕ್ವೇರ್ ಫೀಟ್ಗೆ 47 ಹೇಳ್ತಿದ್ದಾನೆ. ಅಣ್ಣ ನೀನ್ ನೋಡಿ ಸ್ವಲ್ಪ ಮುಗಿಸ್ಕೊಡೋಣ, ಮುತ್ತುಗೊಂದ್ ಜಾಗ ಆಗತ್ತಲ್ವಾ? ಲೋ ಮಣಿ, ಈ ರಿಲಿವೇಶನ್ ಕೆಲಸ ಆಗೋದ್ರಿಂದ ತುಂಬಾ ಲೇಟ್. ಅದನ್ನ ಮುಗಿಸಿ ಮಾಡ್ಕೊಡಿ ಅಷ್ಟೇ. ಸರಿ, ನಾನ್ ಚೇರ್ಮನ್ ಹತ್ರ ಬಂದು ಮಾತಾಡ್ತೀನಿ. ಸರಿ ಅಣ್ಣ, ನೀನ್ ಮಾಡ್ಕೊಟ್ರೆ ಸರಿನೇ. ಕರುಪ್ ಸ್ವಾಮಿ ಅಣ್ಣ, ನಿಮ್ ಮುಖ ಬಾಡೋಗಿದ್ಯಲ್ಲ, ನಿಮ್ದು ಏನ್ ಸಮಸ್ಯೆ? ಇಂಥ ವಿಷಯಗಳನ್ನೆಲ್ಲ ನೀವ್ ಕೇಳಿರ್ತೀರಾ ಅಣ್ಣ. ಪಾಂಡಿ ಅವರ ಚಿಕ್ಕ ಮಗ ಇದಾನಲ್ಲ, ಮಣಿ ಮೇಗ್ಲೆ ಹೋಗ್ ಬರೋ ದಾರಿಲೆಲ್ಲ ಅಡ್ಡ ಹಾಕಿ ತೊಂದರೆ ಕೊಡ್ತಾ ಇದ್ದಾನೆ. ನಾಳೆ ನಮ್ಮ ಮನೆಗೆ ಹೆಣ್ಣು ನೋಡಕ್ ಬರ್ತಾರೆ, ಭಯ ಆಗ್ತಿದೆ. ಕರುಪಸ್ವಾಮಿ, ನಿನಗೆ ನಾವಿದ್ದೀವಿ. ಯಾರಿಗೋಸ್ಕರ? ಎಲ್ಲ ನಿನ್ನ ಮಗಳಿಗೋಸ್ಕರ. ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಮಣಿ ನೋಡ್ಕೊಂತಾನೆ ಏನೋ. ನೋಡ್ಕೊಳ್ಳೋಣ ಅಣ್ಣ. ಹೋದ್ ವಾರ ಕೂಡ ಅವ್ನು ನನ್ನ ಜೊತೆ ಜಗಳ ಮಾಡಿದ್ದ, ನಾನು ನೋಡ್ಕೋತೀನಿ ಅಣ್ಣ. ಕರುಪು, ನಮ್ಮ ಹತ್ರ ಹೇಳಿದ ವಿಷಯನೆಲ್ಲ ಯಾರಿಗೂ ಹೇಳಕ್ ಹೋಗ್ಬೇಡ. ಅವ್ನ ನಾಳೆ ಇಲ್ಲಿಗೆ ಬರ್ಲಿ, ನಾವು 3 ಜನ ಸೇರ್ಕೊಂಡು ಮಾತಾಡ್ತೀವಿ. ಈಗ ಧೈರ್ಯವಾಗಿ ಹೋಗಿ ಬನ್ನಿ. ಆಮೇಲೆ ನಮ್ಮ ಮನೆಯವ್ರಿಗೆ ಏನು ಸಮಸ್ಯೆ ಕರುಪು, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ನಾಗರಾಜಣ್ಣ ಇದಾರೆ, ಮುತ್ತು ಇದಾನೆ, ನಾನಿದ್ದೀನಿ. ನೀನ್ ಧೈರ್ಯವಾಗಿ ಹೋಗ್ತಾನೆ ಇರೋ, ನಾವು ನೋಡ್ಕೋತೀವಿ. ಓಹೋ, ಮಣಿಮೇಗ್ಲೆ ಹತ್ರನು ಗಲಾಟೆ ಮಾಡಿದಾನ ಅಣ್ಣ. ತುಂಬಾ ಸಲ ನಂತರ ಗಲಾಟೆ ಮಾಡಕ್ ಬಂದಿಯಾನೆ. ಇನ್ಮೇಲೆ ನಾನು ಅವನು ಸುಮ್ಮನೆ ಬಿಡೋದಿಲ್ಲ. ಎಷ್ಟು ಸತಿ ಹೇಳೋದು? ಲವ್ ಅಂತೆ ಲವ್. ನಾಚಿಕೆ ಆಗಲ್ವ ನಿನಗೆ? ಆ ಹುಡುಗಿಗೆ ಅಮ್ಮನೂ ಇಲ್ಲ, ಅಪ್ಪನೂ ಇಲ್ಲ. ಆ ಹುಡುಗಿ ಥರ ಆದ್ರೂ ಇದೆಯಾ? ಅದೂ ಇಲ್ಲ. ಅವಳ ತಂತದ್ದು ಏನಿದೆ ಅಂತ ಅವಳಿಂದ ಬಿದ್ದು ಸಾಯ್ತಾ ಇದೆಯಾ? ನನಗೆ ಅವಳು ಇಷ್ಟ ಆಗಿದ್ದಾಳೆ ಅಷ್ಟೇನೆ. ಹೌದು, ಹಂಗೇನೆ. ದಂಡಪ್ಪಣಿ ಮಗಳು ಮನೆಯಲ್ಲಿ ವಾಚ್ಮನ್ ಕೆಲಸ ಮಾಡ್ತೈತೆ. ಅವಳನ್ನ ಬೇರೆ ಕಡೆ ಮದುವೆ ಮಾಡಿದ್ರು. ಅವತ್ತು ನಿನ್ನ ಎಣ್ಣೆ ಹೊಡೆದು ಮನೆಗೆ ಬಂದು ವಾಂತಿ ಮಾಡಿದೆ. ಅದ್ರ ಜೊತೆಗೆ ನಿನ್ ಲವ್ ನೆಕ್ಕೊಟ್ಟೋಯ್ತು. ಈಗ ನಿಮ್ಗೇನೀಗ? ನಾನು ಅವಳನ್ನ ಮದುವೆ ಮಾಡ್ಕೋತೀನಿ, ಸಾಕಾ? ಯಾರೋ ನೀನು? ನನ್ನ ತಮ್ಮನ ಮೇಲೆ ಕೈ ಮಾಡ್ತಾ ಇದೀಯಾ? ಚಿಕ್ಕ ವಯಸ್ಸಿಂದ ನಾನು ಮುದ್ದಾಗಿ ಬೆಳೆಸಿರೋ ನನ್ನ ತಮ್ಮನ ಮೇಲೆ ಯಾರಾದ್ರೂ ಕೈ ಮಾಡಿದ್ರೆ ಅವ್ರ ಕೈ ಕಾಲು ಮುರಿದು ಬಿಸಾಕಿದೀನಿ.
ಇನ್ಮೇಲೆ ಮಣಿ ಮೇಗ್ಲೆ ಹತ್ರ ಕೂಡ ಹೋಗ್ಬಾರ್ದು. ಹೋದ್ರಿ ಅಂತ ಗೊತ್ತಾಯ್ತು. ಇವತ್ತು ಜೀವಂತವಾಗಿ ಬಿಟ್ಟು ಹೋಗ್ತಾ ಇದ್ದೀನಿ. ಮುಂದಿನ ಸಲ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ ಕಣ್ರೋ. ಸಾಯಿಸ್ಬಿಡ್ತೀನಿ ಕಣ್ರೋ. ಸ್ವಲ್ಪನಾದ್ರೂ ಬುದ್ಧಿ ಏನಾದರೂ ಇದೆಯಾ ನಿನಗೆ? ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ರಾಮ್, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಅಲ್ಲಿ ಕೊಡಪ್ಪ ಅಲ್ಲಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ತ್ಡೇ ಟು ಹ್ಯಾಪಿ ಯು, ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. ಎಲ್ಲ ಏರ್ಪಾಡಾಗಿದೆಯಾ? ಅಣ್ಣ ಎಲ್ಲ ಏರ್ಪಾಡಾಗಿದೆ. ಅಜ್ಜಿ ಇಲ್ಲಿ ಬನ್ನಿ. ಎಲ್ಲ ಆಗಿದೆ. ಅಜ್ಜಿ ಕೊಡಿ. ಹೋಗ್ಬಿಟ್ಟ. ಖಾಲಿ ಕ್ವಾಟ್ರು ಬಾಟ್ಲು ಹಂಗೆ ಲೈಫು, ಆಚೆಗೆ ಹಾಕೊಳ್ಳೆ ವೈಫು. ಖಾಲಿ ಕ್ವಾಟ್ರು ಬಾಟ್ಲು ಸಾಕು, ಹಂಗೆ ಸಾಕು. ಲೈಫು, ಆಚೆ ಹಾಕೊಳ್ಳೆ ಅಣ್ಣ ವೈಫು. ತಗೊಳ್ಳಿ ಅಣ್ಣ, ಕುಡೀರಿ ಅಣ್ಣ. ಕೊಡಿರಿ. ಹ್ಮ್ ಹ್ಮ್ ಕರುಪು ಸ್ವಾಮಿ, ವಯಸ್ಸಾದಂತ ಕಾಲದಲ್ಲಿ ಮದುವೆಯಾಗಿ ಏನ್ ಮಾಡ್ತೀಯ ಅಂತ ಅನ್ಕೊಂಡಿದ್ದೆ. 2 ಮಕ್ಳಿಗೆ ತಂದೆ ಆಗ್ಬಿಟ್ಟಲ್ಲಯ್ಯ. ಅಣ್ಣ ಏನಣ್ಣ ದೊಡ್ಡ ಸಾಧನೆ ಮಾಡಿರೋದು. ಒಬ್ಳು ಹೆತ್ ಮಗಳು, ಇನ್ನೊಬ್ಳು ದತ್ತು ಮಣಿ ಮಗಳು. ಅವೆಲ್ಲ ಹೇಳಕ್ ಹೋಗ್ಬಾರ್ದು. ಅವರು ಕುಟುಂಬಸ್ಥರು. ಮಣಿ ಮೇಗ್ಲೆ ಆ ಹುಡ್ಗಿ ಇವ್ರ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ರು ಗೊತ್ತಾ? ಅವ್ರು ನೇಗ್ ನೋಡ್ಕೋತಾರಂತ ಗೊತ್ತಾ? ಬಾಯ್ ಹೋದಂಗೆಲ್ಲ ಮಾತಾಡಕ್ ಹೋಗ್ಬಾರ್ದು. ನೀರ್ ಖಾಲಿ ಆಗ್ಬಿಡ್ತಾ? ನೀರ್ ತಗೊಂಬರಕಣ. ಎಲ್ಲಪ್ಪ ಹೋಯ್ತು. ಏ ತಾಮರ, ಒಂದ್ ತಮ್ಗೆಲ್ ನೀರ್ ತಗೊಂಡ್ ಬಾ ಅಮ್ಮ. ಮಚ್ಚಿ ನೀರಿಲ್ದೇನೆ ಕುಡಿಯಂಗಿದ್ಯಾ ನೀನು? ಯಾಕ ನೀನ ಸರಿ ಸಾಕ್ಬಿಡು. ಏಯ್ ಎಲ್ಲೇ ಅಪ್ಪ ಹೋಗ್ತಿದ್ಯಾ? ಮೇಲೆ ನೀರ್ ತಗೊಂಬರಕ್ ಕೊಡು, ಹೇಳಿದ್ರು. ನಾನು ಹೋಗಿ ಕೊಟ್ಟು ಬರ್ತೀನಿ. ನೀನ್ ಹೋಗಿ ಮಲ್ಕೋ. ಇರಪ್ಪ ಎಲ್ಲಿ ಮಣಿ, ಕರ್ಕೊಳ, ನೀರ್ ನೀರ್ ತರ್ತಾ ಬರ್ಲೇ ಇಲ್ಲ. ಇದ್ದಾರೆ. ರಾ ಕುಡಿಬೇಡ. ಏ ಮಣಿ ಇರಪ್ಪ, ತರ ಕೇಳೆ. ನೀರ್ ತರ್ತಾ ಇದ್ರಿ. ಇರೋ ಮಣಿ, ಕುಡಿಬೇಡ ಹೇಳ್ತಾ ಇದೀನಿ ತಾನೆ. ಎಲ್ಲ ಬರ್ಲೇ ಇಲ್ಲ. ನೋಡು ಬಂದೇ ಬಿಡ್ತು. ಹೌದಾ? ಏ ಹಾಕು ಹಾಗೆ. ರಾ ಕುಡಿಬೇಡ ಮಣಿ. ಏ ಬಿಡು. ಹ? ನೀರು ಬಂದೇ ಬಿಡ್ತು. ಕೂದ್ಲು ಉದ್ರ ವಯಸ್ಸಲ್ಲಿ ನಿನ್ಗೆ ಹೆಂಡತಿ ಬೇಕಾಗಿತ್ತು ತಾನೆ? ಹಾ, ಮನೇಲಿ ಒಂದು ಹೆಣ್ಮಗು ಇತ್ತು, ಅವಳಿಗೆ ಟೈಮಿಗೆ ಸರಿಯಾಗಿ ಮದುವೆ ಮಾಡಿದ್ಯಾ? ಮದ್ವೆನಾ? ಹಾ? ಹೌದು, ಅದು ಸರಿನೇ ಕರುಪು ಸ್ವಾಮಿ. ನೀನ್ 2 ಮಕ್ಳು ನಾನು ಅವ್ರು ನೋಡ್ಕೊತೀನಿ. ನೋಡ್ಕೊತಾರೆ. ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ? ನಾವಿದ್ದೀವಿ ತಾನೆ, ನಾವು ನೋಡ್ಕೋತೀವಿ. ಏಯ್ ಕೂದ್ಲು ಬೆಳ್ಳಗಾಗಿ ಆಗ್ಲಿಕ್ಕೆ ತರ ಆಗಿದ್ಯಾ? ಕಲರ್ ಟೊಮೆಟೊ ಬೇಕಾ ನನಗೆ? ಏನ್ ನಿಮ್ಗೆಲ್ಲ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ಹೆಣ್ಮಕ್ಳಿಬ್ರೇ ಇದ್ದಾರೆ ಮನೇಲಿ. ಹೋಗ. ಹಾ ನೀನು ನಾನ್ ಮನೆಗೆ ಕೆಳಗಡೆ ಹೋಗು, ಹೋಗ್ತೀನಿ. ನಾವು ಕುಡ್ಬಿಟ್ಟು ಕೆಳಗೆ ಬರ್ತೀವಿ. ಹೋಗ್ 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 ಹೋಗ್. ಏಯ್. ಏಯ್ ಮಣಿ ಬೇಡ. ಮಣಿ ಒಂದ್ ಬೇಗ ಹೊಡ್ತಿದ್ದಷ್ಟೇ, ಅದಕ್ಕೆ ಅಲ್ಲಾಡ್ತಿದೆ ಇಷ್ಟೊಂದು. ಹೋಗ್. ಅವ್ರು ಹೋಗ್ಲಿ. ನನಗೆ ಅವಳ ಮೇಲೆ ಒಂದು ಕಣ್ಣು. ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ, ನನಗೆ ಅವಳನ್ನ ಸೆಟ್ ಮಾಡಿ ಕೊಡ್ಬೇಕು. ನಿನಗಳೊಂದು ಸೆಟ್ ಮಾಡ್ಕೊಟ್ಬಿಟ್ಟು ನಾನು ದಿಮ್ನ ಕಾಲ ಹತ್ರ ಇಟ್ಕೊಂಡ್ ಮಲ್ಕೋಬೇಕಾ? ನಾನು 2 ವರ್ಷದಿಂದ ಆಚೆ ತಾನೇ ಏನ್ರೋ ಮಲ್ಕ್ತಾ ಇರೋದು. ಇವಾಗ ನಾನೇನ್ ಮಾಡ್ಬೇಕು? ಅದು ನಿನ್ನ ಹಣೆ ಬರ. ಏಯ್ ಮಣಿ, ಹ್ಮ್ 1 ಕ್ಯಾರಿಯರ್ ಊಟನ ಹ್ಮ್ 3 ಜನ ಹಂಚ್ಕೊಂಡ್ ತಿನ್ನಣ. ಹ್ಮ್ ಏನ್ ಹೇಳ್ತೀಯ? ಹ್ಮ್ ನಾನು ಅಪ್ಪ ಅಮ್ಮ ಇಲ್ದೇ ಇರೋ ಹೆಣ್ಣು. ನಮ್ಮಪ್ಪ ನಿಮ್ಮನ್ನ ಎಷ್ಟೊಂದು ನಂಬಿದ್ರು.
ಒಂದ್ ಹೆಣ್ಣ ಬಲವಂತವಾಗಿ ಪಡ್ಕೊಂಡು ಈ ತರ ಎಲ್ಲ ಅನುಭವಿಸ್ತಿರಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ, ನಾನು ಹೋಗ್ತೀನಿ, ನನ್ನ ಬಿಟ್ಬಿಡಿ. ನನ್ನ ನೋಡಿದ್ರೆ ಪಾಪ ಅನ್ಸೋದಿಲ್ವಾ? ನಾನ್ ನಿಮ್ಮನ್ನ ಅಪ್ಪನ ಸ್ಥಾನದಲ್ಲಿ ನೋಡ್ದೆ. ಏನು ಹೇಳ್ದೆ? ಮಣಿ ಹಿಡ್ಕೊಳ್ಳೋ ಅವಳನ್ನ. ಏಯ್ ಓಡೋ. ಮಣಿ ಓಡ್ತಾ ಇದೆ. ಹಿಡಿಯೋ. ಮಣಿ ಹಿಡಿಯೋ. ಬೇಗ ಓಡು. ಬಿಡು. ಓಡೋಗ್ತೀನಿ. ಮಾಡ್ಕೊಡ. ಮಣಿ ಡೋರ್ ಲಾಕ್ ಮಾಡೋ. ಆಯ್ತು ಮಾಡ್ತೀನಿ. ಬಿಡು. ಬಾ. ಮಣಿಮಗಲೇ, ಮಣಿಮಗಲೇ, ಯಾಕೆ ಚಿನ್ನ ಅಳ್ತಿದೀಯಾ? ನಿನಗೆ ನಾನಿದ್ದೀನಿ, ನಾನು ಅವ್ರ ಥರ ಅಲ್ಲ. ನೀ ಬಾ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಬಾ, ನಿನ್ನ ಹತ್ರ ಪ್ರೀತಿಯಿಂದ ಮಾತಾಡ್ತೀನಿ, ಆದ್ರೆ ನೀನು ಹಾಗೆಲ್ಲ ನನ್ನ ಕೈನ ತಪ್ಪಿಸ್ಕೊಳಕ್ಕಾಗಲ್ಲ. ಮಣಿ,
ಹ್ಮ್ ಉಶ್. ಹೋಗ್ಬಿಟ್ಲಾ ಛೇ. ಹ್ಮ್ ಏ, ಇದನ್ ಮೊದಲನೇ ಸಲನಾ? ಹೋಗ್ಲಿ ಬಿಟ್ಬಿಡು. ಸರಿ ಹೋಗು, ಅದೇನಂತ ಕೆಲಸ ನೋಡು, ಹೋಗು. ಅವ್ರು ಏನು ಹೇಳ್ತಾರಂತ ನೋಡು. ಯಾರಾದ್ರೂ ಬರ್ತಾರಂತ ನಾನು ನೋಡ್ತೀನಿ. ಅಪ್ಪ ಅಪ್ಪ ಆ? ಅಪ್ಪ ಆ. ಎದೋಳಪ್ಪ, ಅಕ್ಕ ಕಾಣ್ತಿಲ್ಲಪ್ಪ. ಏನಂದ? ಅಪ್ಪ ಅಕ್ಕ ಕಾಣ್ತಿಲ್ಲ. ಏನಮ್ಮ ಹೇಳ್ತಾ ಇದ್ಯಾ? ಕಾಣಿಸ್ತಾ ಇಲ್ವಾ? ಹೌದಪ್ಪ, ಸರಿಯಾಗಿ ಹುಡುಕದ್ಯಾ? ಮನೆ ಎಲ್ಲ ನೋಡ್ಬಿಟ್ಟೆಪ್ಪ. ಎಲ್ಲಾ ಕಡೆ ನೋಡಿದ್ಯಾ? ಅಕ್ಕ ಎಲ್ಲೂ ಕಾಣ್ತಿಲ್ಲ. ನಾನ್ ನೋಡ್ ಬರ್ತೇನೆ. ಸರಿಪ್ಪ, ಬೇಗ ನೋಡ್ಕೊಂಡ್ ಬನ್ನಿ. ಮಗಳೇ, ಏನಮ್ಮ ಇದು? ನಡೆದಿದ್ದನ್ನೇ ಯೋಚನೆ ಮಾಡ್ತಾ ಇದ್ರೆ ಅಕ್ಕ ಮತ್ತೆ ವಾಪಸ್ ಬರ್ತಾಳ? ಅಕ್ಕನ್ನ ನೆನೆಸ್ಕೋತೀರಾ? ಅಕ್ಕ ಇಲ್ದಿರಾ ನನ್ನಿಂದ ಈ ಮನೇಲಿ ಇರಕ್ಕಾಗುತ್ತಾ? ಮನೆಯಲ್ಲಿ ಎಲ್ಲಿ ನೋಡಿದ್ರು ಅಕ್ಕನ ನೆನಪಾಗುತ್ತೆ. ಅವಳು ಏನಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ಲು? ಏನ್ ಸಮಸ್ಯೆ? ಏನು ಹೇಳ್ದಿರಾ ನಮ್ಮನ್ ಬಿಟ್ಟು ಹೋಗ್ಬಿಟ್ಲಲ್ಲಪ್ಪ. ನೀನು ಈ ರೀತಿ ಇದ್ರೆ ನನ್ನಿಂದ ನೋಡಕ್ಕಾಗಲ್ಲಮ್ಮ. ನನಗೀಗ ಇರೋಳು ನನಗೊಬ್ಳೆ. ಅರ್ಥ ಮಾಡ್ಕೊಳಮ್ಮ. ಮುಂದೆ ಇರೋ ಜೀವನನ ಹೇಗೆ ನಡೆಸೋದು ಅನ್ನೋದನ್ನ ಯೋಚನೆ ಮಾಡೋಣ. ನಿನ್ನ ಅಕ್ಕ ಇದ್ದಿದ್ರೆ ಈ ಮನೆ ಈ ರೀತಿ ಇರ್ತಿತ್ತ?
ನೀನು ಅವಳ ಥರನೇ ಇರ್ಬೇಕಮ್ಮ. ತಾಮರ, ಯಾವಾಗ್ಲೂ ಅಕ್ಕನ ನೆನ್ಪಲ್ಲೇ ಇರ್ತೀಯಾ? ನೆನ್ಪು ಮತ್ತೆ ಮತ್ತೆ ಬರ್ತವೆ, ಆದ್ರೆ ಅಕ್ಕ ಬರ್ತಾಳಾ? ಬೆಳಿಗ್ಗೆಯಿಂದ ಎದ್ದಿದ ತಕ್ಷಣ ಹಿಂಗೆ ನಿಂತಿದ್ಯಾ? ಬಾ ಬಾ. ತಾಮರ, ಎಲ್ಲಮ್ಮ ಹೋಗ್ತಾ ಇದ್ಯಾ? ತಾಮರ, ನಾನು ಕರಿತಾ ಇದ್ದೀನಲ್ಲಮ್ಮ, ನಿಂತ್ಕೋ. ತಾಮರ, ಅಲ್ಲಿ ಎಲ್ಲಮ್ಮ ಹೋಗ್ತಾ ಇದ್ಯಾ? ಹೋಗ್ಬೇಡಮ್ಮ ತಾಮರ. ತಾಮರ, ತಾಮರ, ತಾಮರ,
ಮಗಳ, ನಾನು ನಿನ್ನಪ್ಪನಮ್ಮ. ನಾನು ಏನು ಮಾಡಬೇಡಮ್ಮ ಮಗಳ, ನಾನು ಬಿಟ್ಬಿಡಮ್ಮ. ನಾನು ಗೊತ್ತಿಲ್ಲದೆ ಮಾಡಿಬಿಟ್ಟೆ. ನಾನ್ ನಿಮ್ಮನ್ನ ಸ್ವಂತ ಅಪ್ಪ ಅನ್ಕೊಂಡೆ ತಾನೇ ಬದುಕ್ತೆ. ಆದ್ರೆ ನನ್ನ ಸಾವ್ಗೆ ನೀವು ಕಾರಣ ಆಗ್ಬಿಟ್ರಲ್ಲ. ನಿಮ್ ಕಣ್ಮುಂದೆನೆ ನಾನು ಸಾಯ್ತಿರೋದನ್ನ ನೋಡಿ ಸುಮ್ಮನೆ ಹೋಗ್ಬಿಟ್ರಲ್ವಾ? ನಾನ್ ನಿಮ್ಮನ್ನ ಸಾಯಿಸೋದಿಲ್ಲ. ನನ್ನ ಸಾವುಗೆ ನೀವು ಮಾಡಿರೋ ದ್ರೋಹಕ್ಕೆ ಒಂದು ಪರಿಹಾರ ಕೊಡು. ನಂಗೆ ಚಿತ್ರಹಿಂಸೆ ಮಾಡಿ ಚೆಲ್ಲಪಿಲ್ಲಿ ಮಾಡಿದವ್ರನ್ನ, ನನ್ನ ಸಾವು ಮರೆಯೋದಕ್ಕೆ ನಿನ್ ದುಡ್ಡು ಕೊಟ್ಟವ್ರನ್ನ, ನೆಮ್ಮದಿಯಾಗಿ ಬದುಕ್ತಿರೋ ಆ 3 ಜನರನ್ನ ನಿನ್ ಕೈಯಾರೇನೆ ಕೊಲ್ಬೇಕು. ಮಗಳೇ, ನಾನು ಆ 3 ನನ್ನ ಕೈಯಾರೆ ಸಾಯಿಸ್ತೀನಮ್ಮ. ಇದು ನಾನು ತಾಮರಾಗಿ ಮಾಡೋ ಪರಿಹಾರ. ನಾನು ತಾಮರ ಜೊತೆ ಇದ್ದೀನಮ್ಮ. ಮಗಳೇ, ನೀನು ಏನೇ ಹೇಳಿದ್ರು ನಾನು ಮಾಡ್ತೀನಮ್ಮ. ತಾಮರ,
ತಾಮರೆ ಇಲ್ಲೇನು ಮಾಡ್ತಾ ಇದೆಯಾ? ಏನು ನಡೀತಿದೆ? ಇವನ್ನೇ ಕರುಪು ಸ್ವಾಮಿ, ಏನಯ್ಯ ನಡೀತಿದೆ ಇಲ್ಲಿ? ಯೋ, ಇವನೇನು ಮಾತಾಡ್ದು ಹೋಗ್ತಾ ಇದ್ದಾನಲ್ಲ? ತಾಮರ ಇಲ್ಲಿ ನಿಂತ್ಕೊಂಡಿದ್ದಾಳೆ. ನನಗೆ ಮೊಬೈಲ್ ಸೆಟ್ ಮಾಡಕ್ಕೆ ಬಂದವನು ಅನ್ಸುತ್ತೆ. ನಾಗರಾಜ್ ಫೋನ್ ಸ್ವಿಚ್ ಆಫ್, ಮಣಿಗೆ ಫೋನ್ ಮಾಡಿ ನೋಡ್ತೀನಿ. ದಿವ್ಯಾ ಪುಟ, ನೀನೇನಮ್ಮ ಇಲ್ಲಿ? ಇಲ್ಲ, ಅಪ್ಪ ಈ ಕಡೆ ಏನಾದ್ರೂ ಬಂದಿದಾರ ಅಂತ ನೋಡಕ್ ಬಂದೆ. ಅಪ್ಪನ ಸಾಯಂಕಾಲವನ್ನ ಹೋದ್ರಲ್ಲ ಮನೆಗೆ ದಿವ್ಯಾ? ಹೌದಾ? ಇಲ್ಲ, ನನಗೆ ನೀವು ಇಷ್ಟ. ಅದನ್ನೇ ಅಪ್ಪನ್ನ ನೋಡೋ ನೆಪದಲ್ಲಿ ನಿಮ್ಮನ್ನ ನೋಡಕ್ ಬಂದೆ. ಇದು ಕೂಡ ನಿಮ್ಗೆ ಅರ್ಥ ಆಗ್ಲಿಲ್ವಾ?
ಅಯ್ಯೋ ಕರ್ಮಸ್ವಾಮಿ ಬೇಡ ಬೇಡ ಸಾಯಿ ಎಲ್ಲ ಒಳ್ಳೆ ರೀತಿನಲ್ಲೇ ಮುಗ್ದೋಯ್ತು. ಸತ್ತೋದವರೆಲ್ಲ ಸೇಡ್ ತೀರ್ಸ್ಕೋಬೇಕು ಅಂದರೆ ಈ ಪ್ರಪಂಚದಲ್ಲಿ ಸ್ವಲ್ಪ ಜನನೇ ಬದುಕಿರ್ತಾರೆ. ಈ 3 ಜನರನ್ನು ನಾನು ನನಗೋಸ್ಕರ ಕೊಂದಿಲ್ಲ, ಎಲ್ಲ ತಾಮ್ರಗೋಸ್ಕರ. ಅಪ್ಪ, ನೀನು ನಂಗೊಂದು ಸಹಾಯ ಮಾಡಬೇಕು. ಹೇಳಮ್ಮ. ತಾಮ್ರ ಇನ್ಮೇಲೆ ನೆಮ್ಮದಿಯಾಗಿ ಬದುಕಬೇಕಂದ್ರೆ ಈ ಪ್ರಪಂಚದಲ್ಲಿ ನೀನು ಬದುಕೇ ಇರಬಾರ್ದು. ಮಗಳ, ನೀನೊಬ್ಬ ಒಳ್ಳೆ ಮನುಷ್ಯನೂ ಅಲ್ಲ, ಒಂಚೂರು ಜವಾಬ್ದಾರಿನೂ ಇಲ್ಲ. ನೀನ್ ಸಾಯೋದೊಂದೇ ನಮ್ ಜೀವನಕ್ಕೆ ನೀ ಮಾಡೋ ಪರಿಹಾರ. ಮಗಳ ಮಗಳ ನನ್ನ ಏನು ಮಾಡ್ಬೇಡಮ್ಮ. ಮಗಳೇ ತಾಮರ, ಅಕ್ಕ ನನ್ನ ಸಾಯಿಸ್ತಾ ಇದ್ದಾಳಮ್ಮ. ನಾನು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡೆ ಹೇಳಮ್ಮ. ಮಗಳೇ, ತಾಮರನ ನೋಡ್ಕೊಳ್ಳೋದಕ್ಕೋಸ್ಕರ ಆದ್ರೂ ನಾನು ಬಿಟ್ಬಿಡಮ್ಮ. ಅಕ್ಕ